ಉಪಸಮರದ ಕಣಕ್ಕೆ ಜಮೀರ್ ಸಿದ್ಧರಾಗಿದ್ದಾರೆ. ಸಮರ್ಥಗೆ ಬಂತು ಆನೆ ಬಲ. ಸಚಿವ ಜಮೀರ್ ಎಂಟ್ರಿ ವೇಳೆ ನಡೆಯುತ್ತಾ ಹೈ ಡ್ರಾಮಾ. ಉಪಚುನಾವಣೆ ಕಣಕ್ಕೆ ಜಮೀರ್ ಅವರು ಎಂಟ್ರಿಯೊಂದನ್ನು ನೀಡ್ತಾ ಇದ್ದಾರೆ. ಸಮರ್ಥಗೆ ಈಗ ಆನೆ ಬಲ ಸಿಗುತ್ತಾ? ಸಚಿವ ಜಮೀರ್ ಎಂಟ್ರಿ ವೇಳೆ ನಡೆಯುತ್ತಾ ಏನಾದರೂ ಹೈ ಡ್ರಾಮಾಗಳು? ದಾವಣಗೆರೆ ಬೈ ಎಲೆಕ್ಷನ್ ಕಣಕ್ಕೆ ಜಮೀರ್ ಎಂಟ್ರಿ ನೀಡ್ತಾ ಇದ್ದಾರೆ. SM ಸಮರ್ಥ ಪರವಾಗಿ ಜಮೀರ್ ಅಹಮದ್ ಕ್ಯಾಂಪೇನ್ ಮಾಡ್ತಾರಾ? ಸಚಿವ SSM ಜೊತೆಗಿನ ಮುನಿಸು ಮರೆತರ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್. ಇಂದಿನಿಂದ ದಾವಣಗೆರೆ ಉಪಸಮರದ ಸೀನ್ ಚೇಂಜ್ ಆಗುತ್ತಾ? ಮುಸ್ಲಿಮರ ಮತವನ್ನು ಸೆಳೆಯೋದಕ್ಕೋಸ್ಕರ ಸಚಿವ ಜಮೀರ್ ಕ್ಯಾಂಪೇನ್ ಅನ್ನು ಮಾಡ್ತಾರಾ? ಅಲ್ಪಸಂಖ್ಯಾತರು ಹೆಚ್ಚಾಗಿರುವಂತಹ ಏರಿಯಾದಲ್ಲಿ ಪ್ರಚಾರವನ್ನ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಸಹಿತ ಓಡಾಡ್ತಾ ಇದೆ. ಬಂಡಾಯ ಶಮನ ಸಂಬಂಧ ಮುಖಂಡರ ಜೊತೆ ಸಭೆಯನ್ನ ಮಾಡ್ತಾರೆ. ಕೈ ಟಿಕೆಟ್ ವಿಚಾರದಲ್ಲಿ ರೆಬೆಲ್ ಆಗಿದ್ದ ಮುಸ್ಲಿಮರು ಸಮರ್ಥ್ಗೆ ಟಿಕೆಟ್ ನೀಡಿದ ಹಿನ್ನೆಲೆಯಲ್ಲಿ ಸಂಧಾನ ಸಭೆಯನ್ನು ಸಿದ್ಧ ಮಾಡ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲು ಜಮೀರ ರಣತಂತ್ರವನ್ನ ಮಾಡಬಹುದು. ಪ್ರಮುಖ ಏರಿಯಾಗಳಲ್ಲಿ ರೋಡ್ ಶೋ ಮತ್ತು ಮೀಟಿಂಗ್ಗಳನ್ನು ಹಮ್ಮಿಕೊಳ್ಳಲಾಗುವಂಥದ್ದು. ಕೊನೆ ಕ್ಷಣದಲ್ಲಿ ಮುಸ್ಲಿಮರ ಮತವನ್ನು ಸೆಳೆಯೋದಕ್ಕೋಸ್ಕರ ಗೇಮ್ ಪ್ಲಾನ್ ಅನ್ನು ಇಲ್ಲಿ ಮಾಡ್ತಾ ಇದ್ದಾರಾ? ಇನ್ನು ದಾವಣಗೆರೆ ಬೈ ಎಲೆಕ್ಷನ್ ಅಖಾಡಕ್ಕೆ ಜಮೀರ್ ಅವರು ಎಂಟ್ರಿಯನ್ನು ನೀಡ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ಕೇರಳದ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರು ಈಗಾಗಲೇ CM ಸಿದ್ದರಾಮಯ್ಯ ಅವರು ಹೇಳಿದರು, ಖಂಡಿತವಾಗ್ಲೂ ಜಮೀರ್ ಅಹಮದ್ ಅವರು ಬಂದೇ ಬರ್ತಾರೆ ಅಂತೇಳಿ. CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು, ಕಾಂಗ್ರೆಸ್ನ ಸಾಕಷ್ಟು ಕಾರ್ಯಕರ್ತರು, ಶಾಸಕರು, ಸಚಿವರು ಎಲ್ಲರೂ ಕೂಡ ಸಮರ್ಥ್ ಅವರ ಪರವಾಗಿ ಈಗಾಗಲೇ ಪ್ರಚಾರವನ್ನು ಮಾಡ್ತಾ ಇದ್ರು. ಈ ಒಂದು ಹೊತ್ತಿನಲ್ಲಿ ಎಲ್ಲೇ ಪ್ರಚಾರಕ್ಕೆ ಹೋದರೂ ಸಹಿತ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಒಂದಿಷ್ಟು ಘೋಷಣೆಗಳನ್ನು ಕೂಗ್ತಾ ಇದ್ರು. ಜಮೀರ್ ಅಹಮದ್ ಅವರು ಯಾಕೆ ಬರ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕ್ವಶನ್ ಸಹಿತ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರು ಒಂದು ಪ್ರಚಾರದ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ನೀಡ್ತಾರೆ. ಖಂಡಿತವಾಗ್ಲೂ ಕೂಡ ಜಮೀರ್ ಅಹಮದ್ ಅವರು 5ನೇ ತಾರೀಕು ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅಂತ ಈ ರೀತಿಯಾಗಿ ಹೇಳಿಕೆ ಒಂದನ್ನು ಕೊಟ್ಟಿರ್ತಾರೆ. ಸೊ ಅದೇ ರೀತಿಯಾಗಿ ಇಲ್ಲಿ ಈ ಒಂದು ಉಪಸಮರಕ್ಕೆ ದಾವಣಗೆರೆಯ ಬೈ ಎಲೆಕ್ಷನ್ನಲ್ಲಿ ಈ ಒಂದು ಅಖಾಡಕ್ಕೆ ಜಮೀರ್ ಅಹಮದ್ ಅವರು ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆಯಿಂದ ನಾವು ನೋಡೋದಾದರೆ ಮುಸ್ಲಿಮರಿಗೆ ಟಿಕೆಟ್ ನೀಡಲೇಬೇಕು ಅನ್ನುವಂತಹ ಒತ್ತಾಯವೊಂದನ್ನು ಒಂದು ಪಟ್ಟನೆ ಹಿಡ್ಕೊಂಡು ಕೂತ್ಕೊಂಡಿದ್ರು ಆ ಒಂದು ಜಮೀರ್ ಅಹಮದ್ ಅವರು. ಈಗ ಅವರ ಮುನಿಸು ಎಲ್ಲವನ್ನೂ ಕೂಡ ಮರೆತು ಬಂದಿದ್ದಾರಾ? ಈಗಾಗಲೇ SSM ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟಿಂದ ಸಾಕಷ್ಟು ಮುನಿಸನ್ನು ಮಾಡ್ಕೊಂಡಿದ್ರು, ಬೇಜಾರನ್ನು ಮಾಡ್ಕೊಂಡಿದ್ರು ಅನ್ನುವಂತಹ ಮಾತುಗಳು ಕೂಡ ಕೇಳ್ಪಟ್ಟಿದ್ವಿ. ಸೊ ಹೀಗಿರಬೇಕಾದ್ರೆ ಅದು ಎಲ್ಲವನ್ನೂ ಕೂಡ ಬದಿಗೆ ಇಟ್ಟು ಈಗ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಮತ್ತು ಸಮರ್ಥ್ ಅವರ ಗೆಲುವಿಗೋಸ್ಕರ ದಾವಣಗೆರೆಗೆ ಎಂಟ್ರಿ ಕೊಡ್ತಾ ಇದ್ದಾರಾ ಜಮೀರ್ ಅಹಮದ್ ಖಾನ್ ಅವರು ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಇನ್ನೊಂದು ಕಡೆ ಮುಸ್ಲಿಮರ ಪರವಾಗಿ ಮಾತನಾಡ್ತಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರು ಮುಖ್ಯವಾಗಿ ಈ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಾನು ರಾಜೀನಾಮೆಯನ್ನು ನೀಡುತ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಒಂದಿಷ್ಟು ಮಾತುಗಳನ್ನು ಸಹಿತ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಸಹಿತ ಜಮೀರ್ ಅಹಮದ್ ಖಾನ್ ಅವರು ನೀಡಿರ್ತಾರೆ. ಸೊ ಹೀಗಿರಬೇಕಾದ್ರೆ ಜಮೀರ್ ಅಹಮದ್ ಅವರು ಇಷ್ಟು ದಿನಗಳ ಕಾಲ ಕೇರಳ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದರು. ಈಗ ದಿಢೀರನೆ ದಾವಣಗೆರೆಗೆ ಎಂಟ್ರಿ ಕೊಟ್ಟು ಸಮರ್ಥ್ ಅವರ ಪರವಾಗಿ ಏನಾದರೂ ಬ್ಯಾಟ್ ಬೀಸ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ. ಇನ್ನೊಂದು ಕಡೆ ಒಂದು 80 to 90% ಸಮರ್ಥ್ ಅವರ ಪರವಾಗಿ ಮಾತನಾಡ್ತಾರೆ ಅನ್ನುವಂಥದ್ದು ಕೂಡ ನಾವು ಕೇಳ್ಪಡ್ತಾ ಇದ್ವಿ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.